ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಫ್ರೆಂಡ್ಸ್, 7 ಸ್ಟಾರ್ ಹೋಟೆಲ್ ದಿ ರಾಯಲ್ ಆಚಾರ್ನ ಹಿಂದಿನ ಗೇಟಿನಲ್ಲಿ ಕಸ ತುಂಬಿದ ಬಂಡಿಗಳು ಬಂದು ಹೋಗುತ್ತಿದ್ದವು. ಅದೇ ಮೂಲೆಯಲ್ಲಿ ಒಬ್ಬ ತೆಳುವಾದ ದುರ್ಬಲ ನಡುಗುವ ಹುಡುಗಿ ನೆಲದ ಮೇಲೆ ಕುಳಿತಿದ್ದಳು. ಪ್ರಿಯಾ 2 ದಿನಗಳಿಂದ ಊಟ ತಿಂದಿರಲಿಲ್ಲ ಮತ್ತು ಹಸಿವು ಮತ್ತು ನೋವಿನಿಂದಾಗಿ ಅವಳ ಸ್ಥಿತಿ ಸಂಪೂರ್ಣವಾಗಿ ಹದಗೆಟ್ಟಿತ್ತು. ಆದರೆ ಇಂದು ಅವಳು ಅನುಭವಿಸಿದ ದೊಡ್ಡ ನೋವು ಅವಳ ಹೊಟ್ಟೆಯದಲ್ಲ, ಆದರೆ ಅವಳ ಘನತೆಯದು. ಸ್ವಲ್ಪ ಸಮಯದ ಹಿಂದೆ ಒಬ್ಬ ವ್ಯಕ್ತಿ ಅವಳನ್ನು ಒಂದು ಮೂಲೆಗೆ ತಳ್ಳಿ, ನನ್ನೊಂದಿಗೆ ಬಾ, ನಾನು ನಿನಗೆ 1,000 ಕೊಡುತ್ತೇನೆ, ಒಂದು ರಾತ್ರಿಯ ಕೆಲಸ ಎಂದು ಹೇಳಿದನು. ಆಗ ಪ್ರಿಯಾ, ನಾನು ಆತರ ಹುಡುಗಿ ಅಲ್ಲ, ನನಗೆ ತುಂಬಾ ಹಸಿವಾಗಿದೆ ಎಂದು ಹೇಳಿದಳು. ಆ ವ್ಯಕ್ತಿ ಅವಳಿಗೆ ಕಿರುಕುಳ ಕೊಟ್ಟು ಅಲ್ಲಿಂದ ಹೊರಟು ಹೋದನು. ಪ್ರಿಯಾ ಅಲ್ಲಿಯೇ ಅಳುತ್ತಾ ಕುಳಿತಿದ್ದಳು. ಅಷ್ಟರಲ್ಲಿ ಒಂದು ಕೆಂಪು ಕಾರು ಬಂದು ಹೋಟೆಲ್ ಮುಂದೆ ನಿಂತಿತು. ಬಾಗಿಲು ತೆರೆದು ಹೋಟೆಲ್ ಮಾಲೀಕನ ಮಗ, ನಗರದ ಅತ್ಯಂತ ಶ್ರೀಮಂತ ವ್ಯಕ್ತಿಯ ಉತ್ತರಾಧಿಕಾರಿ ವಿಕ್ರಮ್ ರಾಥೋಡ್ ಹೊರಗೆ ಬಂದು ಯಾರೊಂದಿಗೂ ಫೋನಿನಲ್ಲಿ ವಾದಿಸುತ್ತಾ ನಿಂತನು. ಅಪ್ಪ, ನಾನು ನನ್ನ ವ್ಯವಹಾರವನ್ನು ಹೋಟೆಲ್ನಲ್ಲಿ ನಡೆಸುವುದಿಲ್ಲ ಮತ್ತು ನಾನು ನನ್ನ ಗ್ರಾಹಕರಿಗೆ ನಕಲಿ ವಸ್ತುಗಳನ್ನು ಮಾರಾಟ ಮಾಡುವುದಿಲ್ಲ. ದಯವಿಟ್ಟು ನಾನು ಏನು ಹೇಳುತ್ತಿದ್ದೇನೆ ಎಂದು ನಿಮಗೆ ಅರ್ಥವಾಯಿತೆ ಎಂದು ಫೋನ್ ಕಟ್ ಮಾಡಿದನು. ಅದೇ ಗೊಂದಲದಲ್ಲಿ ಯೋಚಿಸುತ್ತಾ ಮುಂದೆ ನಡೆಯುತ್ತಿದ್ದಾಗ ಅವನ ನೋಟ ಪ್ರಿಯಾ ಮೇಲೆ ಬಿದ್ದಿತು. ಸರಳ ಆದರೆ ತುಂಬಾ ಸುಂದರ ಹುಡುಗಿ ಕಸದ ತೊಟ್ಟಿಯ ಬಳಿ ಕುಳಿತು ಅಳುತ್ತಿದ್ದಳು. ವಿಕ್ರಮ್ ನಿಧಾನವಾಗಿ ಮುಂದೆ ಬಂದು ಅವಳ ಮುಂದೆ ನಿಂತನು. ಆಗ ಪ್ರಿಯಾ ಭಯದಿಂದ ಹೇಳಿದಳು, ನಾನು ನಿಮ್ಮನ್ನು ಭಿಕ್ಷೆ ಕೇಳುತ್ತಿಲ್ಲ, ನಾನು ಇಲ್ಲಿಂದ ಹೊರಡುತ್ತೇನೆ ಎಂದು ಹೊರಡಲು ಸಿದ್ಧಳಾದಳು. ಆಗ ವಿಕ್ರಮ್ ಶಾಂತ ಧ್ವನಿಯಲ್ಲಿ, ಯಾರಾದರೂ ನಿನ್ನನ್ನು ನೋಯಿಸಿದ್ದಾರೆಯೇ ಎಂದು ಕೇಳಿದನು. ಆಗ ಪ್ರಿಯಾ ಏನು ಹೇಳಲಿಲ್ಲ. ವಿಕ್ರಮ್ ಅವಳ ಭುಜದ ಮೇಲಿನ ಗಾಯಗಳನ್ನು ನೋಡಿದನು. ಆ ಒಂದು ಸಣ್ಣ ನೋವು ಅವನ ಹೃದಯವನ್ನು ಮುಟ್ಟಿತು. ಅವನು ತನ್ನ ಜೇಬಿನಿಂದ ಹಣವನ್ನು ತೆಗೆಯಲು ಹೊರಟಿದ್ದ, ಆದರೆ ತಕ್ಷಣ ಅದನ್ನು ನಿಲ್ಲಿಸಿದನು. ಅವನು ಅವಳ ಮುಂದೆ ಬಾಗಿ ಕುಳಿತು, ನೀನು ಊಟ ಮಾಡುತ್ತೀಯಾ ಎಂದು ಕೇಳಿದನು. ಆಗ ಪ್ರಿಯಾ ಭಯಭೀತಳಾಗುತ್ತಾಳೆ. ಅದೇ ಪ್ರಶ್ನೆ ಸ್ವಲ್ಪ ಸಮಯದ ಹಿಂದೆ ಅವಳ ಆತ್ಮವನ್ನು ನೋಯಿಸಿತ್ತು. ಆದರೆ ಈ ಧ್ವನಿಯಲ್ಲಿ ಯಾವುದೇ ಕಾಮವಿರಲಿಲ್ಲ, ಕಾಳಜಿ ಮಾತ್ರ ಇತ್ತು. ಅವಳು ತುಂಬಾ ಮೆಲ್ಲಗೆ ಹೇಳಿದಳು, ಹೌದು, ಆದರೆ ನಾನು ಭಿಕ್ಷೆ ತೆಗೆದುಕೊಳ್ಳುವುದಿಲ್ಲ ಎಂದು ಹೇಳಿದಳು. ವಿಕ್ರಮ್ ಆಗ, ನೀನು ಕೆಲಸ ಮಾಡುತ್ತೀಯಾ ಎಂದು ಕೇಳಿದನು. ಪ್ರಿಯಾ ಆಗ, 7 ಸ್ಟಾರ್ ಹೋಟೆಲ್ ನಲ್ಲಿ ನನ್ನಂತಹ ಹುಡುಗಿಗೆ ಕೆಲಸ ಕೊಡುತ್ತಾರಾ ಎಂದು ಕೇಳಿದಳು. ವಿಕ್ರಮ್, ದಿ ರಾಯಲ್ ಆಚಾರ್ನಲ್ಲಿ ಜನರ ಕೊರತೆ ಇದೆ, ನೀವು ಬಯಸಿದರೆ ಅಲ್ಲಿ ಕೆಲಸ ಮಾಡಬಹುದು ಎಂದನು. ಬನ್ನಿ ಪ್ರಿಯಾ, ನೀವು ಇಲ್ಲಿ ಕೆಲಸ ಮಾಡಬಹುದು ಎಂದು ಹೇಳಿ ಕೈ ಚಾಚಿದನು. ಆಗ ಪ್ರಿಯಾಳ ಹೃದಯದಲ್ಲಿ ಇದ್ದಕ್ಕಿದ್ದಂತೆ ಅನೇಕ ಭಯಗಳು ಹುಟ್ಟಿಕೊಂಡವು. ಇದು ನಿಜವೇನಾ ಅಥವಾ ಯಾವುದೇ ಕೆಟ್ಟ ಉದ್ದೇಶ ಇದೆಯಾ ಎಂದು ಯೋಚಿಸುತ್ತಿದ್ದಳು. ಕೆಲವು ಸೆಕೆಂಡ್ಗಳ ಮೌನದ ನಂತರ ಪ್ರಿಯಾ ಧೈರ್ಯ ತುಂಬಿಕೊಂಡು ಅವನ ಕೈ ಹಿಡಿದಳು. ಅವರಿಬ್ಬರು ಹೋಟೆಲ್ ಒಳಗೆ ಕಾಲಿಟ್ಟ ತಕ್ಷಣ ಹೋಟೆಲ್ ಮ್ಯಾನೇಜರ್ ಬಂದು, ಸರ್, ಈ ಹುಡುಗಿ ಇಲ್ಲಿದ್ದರೆ ಗ್ರಾಹಕರು ಏನು ಯೋಚಿಸುತ್ತಾರೆ ಎಂದು ಕೇಳಿದನು. ಆಗ ವಿಕ್ರಮ್ನ ಧ್ವನಿ ಇದ್ದಕ್ಕಿದ್ದಂತೆ ಕಠಿಣವಾಯಿತು. ಗ್ರಾಹಕರು ಈ ಹುಡುಗಿಯ ಬಗ್ಗೆ ಏನು ಯೋಚಿಸುವುದಿಲ್ಲ, ನೀವು ಮೌನವಾಗಿ ಇರಿ ಎಂದರು. ಆಗ ವಿಕ್ರಮ್ ಒಬ್ಬ ಮಹಿಳಾ ಮೇಲ್ಚಾರಕಿಯನ್ನು ಕರೆದು ಅವಳಿಗೆ ಸ್ವಚ್ಛವಾದ ಬಟ್ಟೆಗಳನ್ನು ಕೊಡಿ, ತಿನ್ನಲು ಆಹಾರ ಕೊಡಿ, ನಾಳೆಯಿಂದ ಅವಳಿಗೆ ಕೆಲಸ ಕಲಿಸಲು ಪ್ರಾರಂಭಿಸಿ ಎಂದು ಹೇಳಿದನು. ಪ್ರಿಯಾಳಿಗೆ ಊಟ ತಂದು ಕೊಟ್ಟಾಗ ಅವಳ ಕಣ್ಣುಗಳಿಂದ ನೀರು ಹರಿದವು. ಆಗ ಅವಳು ಏನು ಹೇಳದೆ ಕುಳಿತಳು, ಆದರೆ ಅವಳ ಕೈಗಳು ನಡುಗುತ್ತಿದ್ದವು. ವಿಕ್ರಮ್ ಸ್ವಲ್ಪ ದೂರದಲ್ಲಿ ನಿಂತು ಅವಳನ್ನು ನೋಡುತ್ತಿದ್ದನು. ಮೊದಲ ಬಾರಿಗೆ ಅಪರಿಚಿತರಿಗೆ ಸಹಾಯ ಮಾಡುವುದು ಹೇಗಿರುತ್ತದೆ ಎಂದು ಅವನಿಗೆ ಅರ್ಥವಾಯಿತು. ಮರುದಿನ ಬೆಳಗ್ಗೆ ಹೋಟೆಲ್ ಅಡುಗೆ ಮನೆ ಎಂದಿನಂತೆ ಗದ್ದಲದಿಂದ ತುಂಬಿತ್ತು. ಆದರೆ ಪ್ರಿಯಾ ಆ ಗೊಂದಲದ ನಡುವೆ ಮೌನವಾಗಿ ನಿಂತಳು. ಆಗ ಮೇಲ್ಚಾರಕಿ ಅಂಜಲಿ ಅವಳನ್ನು ನೋಡಿ, ಇಲ್ಲಿ ಕೆಲಸ ಮಾಡುವುದು ಸುಲಭವಲ್ಲ ಎಂದು ಹೇಳಿದಳು. ಆಗ ಪ್ರಿಯಾ, ಹೌದು, ನನಗೆ ಗೊತ್ತು, ಆದರೆ ನಾನು ಶ್ರದ್ಧೆಯಿಂದ ಕಲಿಯುತ್ತೇನೆ ಎಂದು ಹೇಳಿದಳು. ಆಗ ಅಂಜಲಿ ಅವಳಿಗೆ ಕಡಿಮೆ ಮಟ್ಟದ ಕೆಲಸವನ್ನು ನೀಡಿದಳು. ಅಂದರೆ ಪಾತ್ರೆಗಳನ್ನು ತೊಳೆಯುವುದು, ಕಸದ ಚೀಲಗಳನ್ನು ಬದಲಾಯಿಸುವುದು, ನೆಲವನ್ನು ಒರೆಸುವುದು, ಹೀಗೆ ಚಿಕ್ಕ ಚಿಕ್ಕ ಕೆಲಸಗಳನ್ನು ನೀಡಿದಳು. ಅವಳ ಕೈಗಳು ಕೊಳಕಾಗಿದ್ದವು ಮತ್ತು ಅವಳ ಬೆರಳುಗಳು ಕೆಂಪು ಬಣ್ಣಕ್ಕೆ ತಿರುಗಿದವು. ಆದರೂ ಅವಳು ಮೌನವಾಗಿ ಕೆಲಸ ಮಾಡುತ್ತಲೇ ಇದ್ದಳು, ಏಕೆಂದರೆ ಹೊರಗಿನ ಜೀವನ ಅವಳಿಗೆ ಇನ್ನೂ ಕಷ್ಟವಾಗಿತ್ತು. ಸಂಜೆ ವಿಕ್ರಮ್ ಅಡುಗೆ ಮನೆಗೆ ಬಂದು ಪ್ರಿಯಾಳನ್ನು ನೋಡಿದನು. ಅವಳ ಸಣ್ಣ ಒದ್ದೆಯಾದ ಕೈಗಳಿಂದ ಪಾತ್ರೆ ತೊಳೆಯುವ ಮೇಲೆ ಬಾಗಿತ್ತು, ಆದರೆ ಅವಳ ಕಣ್ಣುಗಳಲ್ಲಿ ವಿಚಿತ್ರವಾದ ದೃಢ ನಿಶ್ಚಯವಿತ್ತು. ಆಗ ವಿಕ್ರಮ್, ನೀವು ಸುಸ್ತಾಗಿದ್ದೀರಾ ಎಂದು ಕೇಳಿದಾಗ ಪ್ರಿಯಾ ಏನನ್ನು ಹೇಳಲು ಹೊರಟಿದ್ದಳು. ಆಗ ಮ್ಯಾನೇಜರ್ ಬಂದು, ಸರ್, ಇಂದು VIP ಅತಿಥಿಗಳು ಬರುತ್ತಿದ್ದಾರೆ ಎಂದು ಹೇಳಿದನು.
ಆಗ ಕೆಲಸದವನು, ಕೆಲಸದಲ್ಲಿ ಏನಾದರೂ ವ್ಯತ್ಯಾಸವಾದರೆ ಹೋಟೆಲ್ನ ಇಮೇಜ್ ಹಾಳಾಗುತ್ತದೆ ಎಂದನು. ಆಗ ವಿಕ್ರಮ್ ಮಧ್ಯದಲ್ಲಿ ನಿಲ್ಲಿಸಿ, ನೀನು ನಿನ್ನ ಕೆಲಸವನ್ನು ನೋಡಿಕೊಳ್ಳಿ ಎಂದರು. ಆ ಹುಡುಗಿಗೆ ಯಾರು ತೊಂದರೆ ಕೊಡಬೇಡಿ ಎಂದು ಹೇಳಿದನು. ಆಗ ಮ್ಯಾನೇಜರ್ ಮೌನವಾಗಿ ನಿಂತನು. ಇದಕ್ಕಿದ್ದಂತೆ ಅಡುಗೆ ಮನೆಯಲ್ಲಿ ಅವ್ಯವಸ್ಥೆ ಪ್ರಾರಂಭವಾಯಿತು. ಅಡುಗೆಯವನು ಕೋಪದಿಂದ ಕ್ರೀಮ್ ಸಾಸ್ ಸುಟ್ಟು ಹೋಗಿದೆ ಎಂದು ಕೂಗುತ್ತಿದ್ದನು. ಆಗ ಎಲ್ಲರೂ ಭಯಭೀತರಾಗಿ ಯಾರು ಮುಂದೆ ಬರಲಿಲ್ಲ. ಆ ಧ್ವನಿಯನ್ನು ಕೇಳಿ ಪ್ರಿಯಾ ತನ್ನ ಹಿಂದಿನ ಜೀವನದ ಶಾಪಗಳನ್ನು ನೆನಪಿಸಿಕೊಂಡಳು. ಆದರೆ ಅವಳು ನಿಧಾನವಾಗಿ ಹೇಳಿದಳು, ಸ್ವಲ್ಪ ಹಾಲು ಸೇರಿಸಿ ಕಡಿಮೆ ಉರಿಯಲ್ಲಿ ಇರಿಸಿ ಮತ್ತು ಮೇಲೆ ಸ್ವಲ್ಪ ಸಕ್ಕರೆ ಪುಡಿಯನ್ನು ಸೇರಿಸಿದರೆ ಕಹಿ ಕಡಿಮೆಯಾಗುತ್ತದೆ ಎಂದು ಹೇಳಿದಳು. ಆಗ ಇಡೀ ಅಡುಗೆ ಮನೆ ಮೌನವಾಯಿತು. ಆಗ ಅಡುಗೆಯವನು ಕೋಪಗೊಂಡು, ನೀನು ನನಗೆ ಅಡುಗೆ ಕಲಿಸುತ್ತಿದ್ದೀಯಾ? ನಿನಗೆ ಏನು ಗೊತ್ತು ಎಂದು ಕೇಳಿದನು. ಇದನ್ನೆಲ್ಲ ವಿಕ್ರಮ್ ನೋಡಿ ಅವನ ಮುಂದೆ ಬಂದು ಹೇಳಿದನು, ಪ್ರಯತ್ನ ಪಡುವುದರಲ್ಲಿ ತಪ್ಪೇನಿದೆ ಎಂದನು. ಆಗ ಅಡುಗೆಯವನು ಬಯಸುತ್ತಿದ್ದರೂ ಆ ರೀತಿ ಮಾಡಿದನು. ಕೆಲವು ನಿಮಿಷಗಳ ನಂತರ ಸಾಸ್ ಸಿದ್ಧವಾದಾಗ ಅವನು ಅದರ ರುಚಿ ನೋಡಿದನು. ಆಗ ವಿಕ್ರಮ್ ಹೇಗಿದೆ ಎಂದು ಕೇಳಿದನು. ಅಡುಗೆಯವನು ನಿರಾಸಕ್ತಿಯಿಂದ, ಅದು ಚೆನ್ನಾಗಿದೆ ಮತ್ತು ಮೊದಲಿಗಿಂತ ತುಂಬಾ ಚೆನ್ನಾಗಿದೆ ಎಂದು ಹೇಳಿದನು. ಆಗ ಎಲ್ಲರ ಕಣ್ಣುಗಳು ಪ್ರಿಯಳ ಮೇಲೆ ಇದ್ದವು. ಅವಳು ಆತಂಕದಿಂದ ಹೇಳಿದಳು, ಆಹಾರ ಹಾಳಾಗಿದ್ದರೆ ಅದನ್ನು ಸರಿಪಡಿಸಬಹುದು ಎಂದು ನನ್ನ ತಾಯಿ ಹೇಳುತ್ತಿದ್ದರು. ಆಗ ವಿಕ್ರಮ್, ನಿನ್ನೊಳಗೆ ಒಂದು ಪ್ರತಿಭೆ ಇದೆ, ನೀನು ತುಂಬಾ ಚೆನ್ನಾಗಿ ಮಾಡಿದ್ದೀಯಾ ಎಂದನು. ಆಗ ಅಂಜಲಿ ಮೊದಲ ಬಾರಿಗೆ ಪ್ರಿಯಳ ಬಗ್ಗೆ ಹೆಮ್ಮೆ ಪಟ್ಟರು, ಆದರೆ ಅದನ್ನು ಮುಖದ ಮೇಲೆ ತೋರಿಸಲಿಲ್ಲ. ರಾತ್ರಿಯಾದ ನಂತರ ಪ್ರಿಯಾ ಲಾಕರ್ ಕೋಣೆಯಲ್ಲಿ ಕುಳಿತಿದ್ದಳು. ಅವಳ ಕೈಗಳು ನೋಯುತ್ತಿದ್ದವು. ಆದರೆ ಕೆಲವು ತಿಂಗಳುಗಳ ನಂತರ ಅವಳ ತುಟಿಗಳ ಮೇಲೆ ಒಂದು ಸಣ್ಣ ನಗು ಕಾಣಿಸಿಕೊಂಡಿತು. ಆಗ ಬಾಗಿಲು ತೆರೆದು ವಿಕ್ರಮ್ ಒಳಗೆ ಬಂದನು. ಆಗ ಪ್ರಿಯಾ ಭಯಭೀತಳಾದಳು. ಕೈಯಲ್ಲಿ ಪ್ರಥಮ ಚಿಕಿತ್ಸೆ ಪೆಟ್ಟಿಗೆಯನ್ನು ಹಿಡಿದುಕೊಂಡು ಬಂದನು. ಪ್ರಿಯಾ, ನಿಮ್ಮ ಕೈ ಕೊಡಿ, ನಾನು ಅದಕ್ಕೆ ಬ್ಯಾಂಡೇಜ್ ಮಾಡುತ್ತೇನೆ ಎಂದಾಗ ಪ್ರಿಯಾ ತನ್ನ ಕೈಗಳನ್ನು ಮರೆ ಮಾಡುತ್ತಾ ಹೇಳಿದಳು, ಅಗತ್ಯವಿಲ್ಲ ಸರ್, ನಾನು ಈ ನೋವಿಗೆ ಒಗ್ಗಿಕೊಂಡಿದ್ದೇನೆ ಎಂದಳು. ಆಗ ವಿಕ್ರಮ್, ನೋವು ಅಭ್ಯಾಸವಾದಾಗ ಒಬ್ಬ ವ್ಯಕ್ತಿಯು ಸಂತೋಷವಾಗಿರಲು ಮರೆತು ಬಿಡುತ್ತಾನೆ. ನಾನು ನಿನಗೆ ಒತ್ತಾಯಿಸುವುದಿಲ್ಲ ಎಂದು ಹೇಳಿ ಆ ಪೆಟ್ಟಿಗೆಯನ್ನು ಅಲ್ಲೇ ಇಟ್ಟು ಹೊರಡುತ್ತಾನೆ. ಆಗ ಪ್ರಿಯಾ ಮೃದುವಾಗಿ ಹೇಳಿದಳು, ಇಂದು ಯಾರಾದರೂ ಮೊದಲ ಬಾರಿಗೆ ನನ್ನ ಮಾತನ್ನು ಕೇಳಿದ್ದು ನನಗೆ ಸಂತೋಷವಾಯಿತು ಎಂದಳು. ಮರುದಿನ ಬೆಳಗ್ಗೆ ಪ್ರಿಯಾ ಸ್ವಲ್ಪ ಬೇಗನೆ ಅಡುಗೆ ಮನೆಗೆ ಬಂದಳು. ನಿಧಾನವಾಗಿ ಎಲ್ಲರೂ ಬರಲು ಪ್ರಾರಂಭಿಸಿದರು. ಆದರೆ ಇಂದು ಎಲ್ಲರ ಕಣ್ಣುಗಳು ಪ್ರಿಯಾಳ ಮೇಲೆ ಇದ್ದವು. ನಿನ್ನೆ ಕ್ರೀಮ್ ಸಾಸ್ ಸರಿಪಡಿಸಿದ ಘಟನೆ ಎಲ್ಲರಲ್ಲೂ ಚರ್ಚೆಯ ವಿಷಯವಾಯಿತು. ಆಗ ಅಂಜಲಿ ಬಂದು, ನೀವು ತರಕಾರಿ ಕತ್ತರಿಸುವ ವಿಭಾಗಕ್ಕೆ ಹೋಗಿ ಪಾತ್ರೆ ತೊಳೆಯುವ ಕೆಲಸವನ್ನು ಬೇರೆ ಯಾರಾದರೂ ಮಾಡುತ್ತಾರೆ ಎಂದು ಹೇಳಿದಳು. ಆಗ ಪ್ರಿಯಾಗೆ ಆಶ್ಚರ್ಯವಾಗಿ, ನಾನು ನಿನ್ನೆಯಿಂದಲೇ ಕೆಲಸ ಮಾಡುತ್ತಿದ್ದೇನೆ ಅಷ್ಟೇ ಎಂದಳು. ಆಗ ಅಂಜಲಿ ಸ್ವಲ್ಪ ಕೋಪದಿಂದ, ನೋಡಿ ಪ್ರಿಯಾ, ಬುದ್ಧಿವಂತಿಕೆ ಇರುವವರಿಗೆ ನಾವು ಮೊದಲ ಸ್ಥಾನ ನೀಡುತ್ತೇವೆ ಎಂದಳು. ಆಗ ಪ್ರಿಯಾ ಸರಿ ಎಂದು ಹೇಳಿ ಅವಳು ತರಕಾರಿಗಳನ್ನು ಕತ್ತರಿಸಲು ಹೋದಳು. ತರಕಾರಿ ಕತ್ತರಿಸುವಾಗ ಪ್ರಿಯಾಳ ಕೈಗಳು ವೇಗವಾಗಿ ಚಲಿಸುತ್ತಿದ್ದವು. ಆದರೆ ಅವಳ ಏಕಾಗ್ರತೆ ಇನ್ನೂ ವೇಗವಾಗಿತ್ತು. ಅಲ್ಲಿ ರಾಜು ದೂರದಿಂದ ಎಲ್ಲವನ್ನು ನೋಡುತ್ತಿದ್ದನು. ನಿನ್ನೆ ನಡೆದಿದ್ದು ಅವನಿಗೆ ತುಂಬಾ ನೋವುಂಟು ಮಾಡಿತು. ಆದರೆ ಇಂದು ಅವನು ಪ್ರಿಯಾದಲ್ಲಿ ಏನೋ ವಿಶೇಷತೆ ಕಂಡನು. ಸ್ವಲ್ಪ ಸಮಯದ ನಂತರ ಅವನು ಕಠಿಣವಾಗಿ ಹೇಳಿದನು, ಏ ಹುಡುಗಿ, ನೀನು ಹೀಗೆ ಕ್ಯಾಪ್ಸಿಕಮ್ ಕತ್ತರಿಸಬೇಡ, ಇದು ಹೋಟೆಲ್, ರಸ್ತೆ ಸೈಡ್ ಡಿಶ್ ಅಲ್ಲ. ಆಗ ಪ್ರಿಯಾ ತಕ್ಷಣ ಚಾಕುವನ್ನು ಕೆಳಗಿಟ್ಟು, ಸರಿ ನೀನು ತೋರಿಸು ಎಂದು ಹೇಳಿದಳು. ಆಗ ರಾಜು ತರಕಾರಿ ಕತ್ತರಿಸುವುದನ್ನು ತೋರಿಸುತ್ತಿದ್ದನು. ಪ್ರಿಯಾ ಅಲ್ಲಿಯೇ ಎಚ್ಚರಿಕೆಯಿಂದ ನೋಡುತ್ತಾ ನಿಂತಳು. ನಂತರ ಅವಳು ತರಕಾರಿಗಳನ್ನು ಕತ್ತರಿಸಿ ರಾಜುವಿಗೆ ತೋರಿಸಿದಳು. ಇದ್ದಕ್ಕಿದ್ದಂತೆ ಮಧ್ಯಾಹ್ನ ಹಾಲ್ನಿಂದ ಒಂದು ಧ್ವನಿ ಕೇಳಿಸಿತು, ಆರ್ಡರ್ ರದ್ದುಗೊಳಿಸಿ. ನೀವು ಹೇಳಿದ್ದು ಸರಿ. ಒಬ್ಬ VIP ಅತಿಥಿ ನೇರವಾಗಿ ಅಡುಗೆ ಮನೆಗೆ ಬಂದರು. ಆಗ ಅಡುಗೆ ಮನೆಯಲ್ಲಿದ್ದವರೆಲ್ಲರೂ ಭಯಭೀತರಾದರು. ರಾಜು ಮುಂದೆ ಬಂದು, ಸರ್ ಏನಾಯಿತು ಎಂದು ಕೇಳಿದನು. ಅತಿಥಿ ತಟ್ಟೆಯನ್ನು ಮೇಜಿನ ಮೇಲೆ ಬಲವಾಗಿ ಬೀಳಿಸಿದನು. ಈ ಪಾಸ್ತಾವನ್ನು ಅತಿಯಾಗಿ ಬೇಯಿಸಲಾಗಿದೆ. ಇದು 7 ಸ್ಟಾರ್ ಹೋಟೆಲ್ ಅಥವಾ ಚಾರಿಟಿ ಅಡಿಗೆ ಮನೆಯೇ ಎಂದು ಕೇಳಿದನು. ಆಗ ವಿಕ್ರಮ್ ಒಳಗೆ ಬಂದು, ಸಾರ್, ನಾನು ಇದನ್ನು ನೋಡುತ್ತೇನೆ, ನಾನು ನಿಮಗೆ 2 ನಿಮಿಷಗಳಲ್ಲಿ ಹೊಸ ಖಾದ್ಯವನ್ನು ಮಾಡಿಕೊಳ್ಳುತ್ತೇನೆ ಎಂದು ಹೇಳಿದನು. ಆಗ ಅತಿಥಿ ಕೋಪದಿಂದ ಅಡುಗೆ ಮನೆಯಿಂದ ಹೊರಟರು. ಅಂತಹ ಪರಿಸ್ಥಿತಿಯಲ್ಲಿ 2 ನಿಮಿಷಗಳಲ್ಲಿ ಹೊಸ ಪಾಸ್ತಾವನ್ನು ಹೇಗೆ ತಯಾರಿಸುವುದು ಎಂದು ಯೋಚಿಸುತ್ತಿದ್ದರು. ಆಗ ಪ್ರಿಯಾ ಮುಂದೆ ಬಂದು, ಸಾರ್, ನನಗೆ ಒಂದು ಐಡಿಯಾ ಇದೆ. ಸಾರ್, ನನಗೆ ಇಟಾಲಿಯನ್ ಅಡಿಗೆ ಗೊತ್ತಿಲ್ಲ, ನನಗೆ ಪಾಸ್ತಾ ಕೂಡ ಮಾಡುವುದು ಗೊತ್ತಿಲ್ಲ. ಆದರೆ ಹಾಳಾದ ಖಾದ್ಯವನ್ನು ಹೇಗೆ ಸರಿಪಡಿಸುವುದು ಎಂದು ನನಗೆ ತಿಳಿದಿದೆ ಎಂದಳು. ಆಗ ವಿಕ್ರಮ್, ಹೇಳಿ ಪ್ರಿಯಾ ಎಂದು ಕೇಳಿದಾಗ ಪ್ರಿಯಾ ಪಾಸ್ತಾವನ್ನು ತೆಗೆದುಕೊಂಡು ಅವಳು ಅದರ ವಿನ್ಯಾಸವನ್ನು ಗಮನಿಸಿದಳು.
ಅದನ್ನು ಪ್ಯಾನ್ ನಲ್ಲಿ ಇರಿಸಿ ಸ್ವಲ್ಪ ಬೆಣ್ಣೆ ಮತ್ತು ಬೆಳ್ಳುಳ್ಳಿ ಸೇರಿಸಿದಳು. ಅತಿಯಾಗಿ ಬೇಯಿಸಿದ ಪಾಸ್ತಾ ಬೆಣ್ಣೆಯನ್ನು ಹೀರಿಕೊಳ್ಳುತ್ತದೆ. ಮೃದುವಾದ ವಿನ್ಯಾಸವು ಮರೆಮಾಡಲ್ಪಡುತ್ತದೆ. ನೀವು ತಾಜಾ ಗಿಡಮೂಲಿಕೆಗಳು ಮತ್ತು ಮೆಣಸಿನಕಾಯಿ ಚಕ್ಕೆಗಳನ್ನು ಸೇರಿಸಿ ಸ್ವಲ್ಪ ಕುರುಕಲು ನೀಡಿದರೆ ರುಚಿ ಸಮತೋಲನದಲ್ಲಿರುತ್ತದೆ ಎಂದು ಹೇಳಿದಳು. ಆಗ ರಾಜು ಮೌನವಾಗಿದ್ದನು. ಆಗ ವಿಕ್ರಮ್ ಒಂದು ಕ್ಷಣವೂ ವ್ಯರ್ಥ ಮಾಡದೆ ಅದನ್ನು ಮಾಡಿ 2 ತಟ್ಟೆಯನ್ನು ನಿಮಿಷಗಳಲ್ಲಿ ಸುಂದರವಾಗಿ ತಯಾರಿಸಿದನು. ಆಗ ವಿಕ್ರಮ್ ಸ್ವತಃ ಹೋಗಿ ಅತಿಥಿಗೆ ಕೊಟ್ಟರು. ಆಗ ಅತಿಥಿ ಅದನ್ನು ತಿಂದು ತುಂಬಾ ಚೆನ್ನಾಗಿದೆ ಎಂದು ಹೇಳಿದನು. ಆಗ ಅಡುಗೆ ಮನೆಯಲ್ಲಿದ್ದ ಎಲ್ಲರೂ ಪ್ರಿಯಾಳನ್ನು ನೋಡಿದರು. ರಾಜು ನಿಧಾನವಾಗಿ, ಈ ಹುಡುಗಿಗೆ ಈ ತಂತ್ರ ಚೆನ್ನಾಗಿ ತಿಳಿದಿದೆ ಎಂದು ಹೇಳಿದನು. ಆಗ ಪ್ರಿಯಾ ಮೃದುವಾದ ಧ್ವನಿಯಲ್ಲಿ, ನಾವು ಬಡತನದಲ್ಲಿ ಕಲಿಯುವುದು ಇದನ್ನಲ್ಲವೇ ಎಂದು ಹೇಳಿದಳು. ನಮ್ಮಲ್ಲೇನಿದೆಯೋ ಅದರ ಜೊತೆಗೆ ನಾವು ಹೊಂದಿಕೊಳ್ಳಬೇಕು ಎಂದು ಹೇಳಿದಳು. ಸಂಜೆ ಎಲ್ಲರೂ ಹೊರಡುವಾಗ ಅಂಜಲಿ ಪ್ರಿಯಾಳ ಹತ್ತಿರ, ನೀನು ಬೇಗನೆ ಕೆಲಸ ಕಲಿಯುತ್ತಿದ್ದೀಯಾ ಎಂದು ಹೇಳಿದಳು. ಆದರೆ ಯಾರಾದರೂ ನಿನಗೆ ತೊಂದರೆ ಕೊಟ್ಟರೆ ನನಗೆ ಹೇಳು ಎಂದಳು. ಆಗ ಪ್ರಿಯಾ ಅಂಜಲಿಗೆ ಧನ್ಯವಾದ ಹೇಳಿ ಅಲ್ಲಿಂದ ಹೊರಡುವಾಗ ವಿಕ್ರಮ್ ಸ್ವಾಗತದಲ್ಲಿ ನಿಂತಿದ್ದ. ಅವನು ಪ್ರಿಯಾಳನ್ನು ಕರೆದು, ಪ್ರಿಯಾ, ನೀನು ಇವತ್ತು ನಮ್ಮ ಹೋಟೆಲ್ ಅನ್ನು ಉಳಿಸಿದೆ ಎಂದು ಹೇಳಿದನು. ಆಗ ಪ್ರಿಯಾ, ನನ್ನ ಕೆಲಸ ನಾನು ಮಾಡಿದ್ದೇನೆ ಸಾರ್ ಎಂದಳು. ಆಗ ವಿಕ್ರಮ್ ಗಂಭೀರವಾಗಿ, ಬೇರೆಯವರು ಪುಸ್ತಕಗಳಿಂದ ಕಲಿಯುತ್ತಾರೆ, ಆದರೆ ನೀನು ಜೀವನದಿಂದ ಕಲಿತಿದ್ಯಾ ಎಂದು ಹೇಳಿದನು. ಆಗ ಪ್ರಿಯಾಳ ಹೃದಯ ವೇಗವಾಗಿ ಬಡಿಯಲು ಪ್ರಾರಂಭಿಸಿತು. ಅವಳು ಏನು ಹೇಳಲಾಗಲಿಲ್ಲ. ವಿಕ್ರಮ್ ಅವಳ ಕಡೆಗೆ ನೋಡಿ ಒಂದು ಕಾಗದವನ್ನು ಕೊಟ್ಟನು. ಇಂದಿನಿಂದ ನೀವು ಅಡಿಗೆ ಮನೆಗೆ ತರಬೇತಿ ನೀಡಬೇಕು ಮತ್ತು ನಿಮಗೆ ಸಂಬಳವೂ ಸಿಗುತ್ತದೆ ಎಂದು ಹೇಳಿದನು. ನಂತರ ಪ್ರಿಯಾ, ಧನ್ಯವಾದಗಳು ಸಾರ್ ಎಂದು ಹೇಳಿದಳು. ಈಗ ಪ್ರಿಯಾ ಅಡುಗೆ ಮನೆಯಲ್ಲಿ ಸಹಾಯಕರಿಗೆ ತರಬೇತಿ ನೀಡುತ್ತಿದ್ದಾಳೆ. ಒಂದು ದಿನ ಇಬ್ಬರು ವ್ಯಕ್ತಿಗಳು ಅವಳ ಹಿಂದೆ ಮಾತನಾಡುತ್ತಿದ್ದರು. ನೀವು ಕೇಳಿದ್ದೀರಾ, ವಿಕ್ರಮ್ ಸರ್ ಅವರನ್ನು ಕರೆತಂದರು. ಅದಕ್ಕಾಗಿ ಇವಳಿಗೆ ಈ ಕೆಲಸ ಬೇಗ ಸಿಕ್ಕಿದೆ. ವಿಕ್ರಮ್ ಸರ್ ಹೇಗೋ ಅವಳ ಬಲೆಗೆ ಬಿದ್ದಿದ್ದಾರೆ ಎಂದು ಮಾತನಾಡಿಕೊಳ್ಳುತ್ತಿದ್ದರು. ಈ ಮಾತುಗಳು ಪ್ರಿಯಾಳ ಹೃದಯವನ್ನು ಮುಳ್ಳಿನಂತೆ ಚುಚ್ಚುತ್ತಿದ್ದವು. ಆದರೆ ಅವಳು ಏನನ್ನು ಮಾತನಾಡಲಿಲ್ಲ, ಏಕೆಂದರೆ ಬಡತನ ಅವಳಿಗೆ ಕಲಿಸಿದ ಪಾಠ, ಜಗತ್ತಿನಲ್ಲಿ ಪ್ರತಿಯೊಂದು ಮಾತಿಗೂ ಉತ್ತರಿಸುವ ಅಗತ್ಯವಿಲ್ಲ ಎಂದು. ಆ ಸಂಜೆ ಒಂದು ದೊಡ್ಡ ಕಾರ್ಯಕ್ರಮವಿತ್ತು. ಹೋಟೆಲ್ನ ವಾರ್ಷಿಕೋತ್ಸವ. ಅನೇಕ ಉದ್ಯಮಿಗಳು ಮಾಧ್ಯಮಗಳಿಗೆ ಬರಲಿದ್ದಾರೆ. ರಾಜು ಉದ್ವಿಗ್ನರಾಗಿರುತ್ತಾರೆ. ಅವರು ಜೋರಾಗಿ ಕೂಗುತ್ತಿದ್ದಾರೆ, ಎಲ್ಲವೂ ಪರಿಪೂರ್ಣವಾಗಿರಬೇಕು, ಒಂದೇ ಒಂದು ತಪ್ಪು ಆಗಬಾರದು ಎಂದು ಹೇಳುತ್ತಿದ್ದರು. ಇದ್ದಕ್ಕಿದ್ದಂತೆ ಒಂದು ಮೇಜಿನಿಂದ ಒಂದು ದೊಡ್ಡ ಧ್ವನಿ ಕೇಳಿಸಿತು. ನೀವು ಏನು ಮಾಡುತ್ತಿದ್ದೀರಿ? ಈ ಆಹಾರ ಈ ಖಾದ್ಯಕ್ಕೆ ಹೊಂದಿಕೆ ಆಗುತ್ತಿಲ್ಲ ಎಂದು ಹೇಳಿದನು. ಆಗ ರಾಜು ಭಯಭೀತನಾದ. ಎಲ್ಲ ಸಿಬ್ಬಂದಿಗಳು ಅಲ್ಲಿಗೆ ಓಡಲು ಪ್ರಾರಂಭಿಸಿದರು. ವಿಕ್ರಮ್ ತಕ್ಷಣ ಬಂದು ಏನಾಯಿತು ಎಂದು ಕೇಳಿದನು. ಆಗ ಅತಿಥಿ, ರುಚಿ ಹೊಂದಿಕೆಯಾಗುತ್ತಿಲ್ಲ, ಇದು ಸಂಪೂರ್ಣವಾಗಿ ವಿಭಿನ್ನವಾಗಿದೆ ಎಂದು ಹೇಳಿದನು. ಆಗ ರಾಜು, ನನ್ನ ಸೆಕ್ಷನ್ ಡಿಶ್ ಪೂರ್ಣವಾಗಿದೆ ಎಂದು ಪಿಸುಗುಟ್ಟಿದನು. ಆಗ ಪ್ರಿಯಾ ಆ ಖಾದ್ಯವನ್ನು ನೋಡಿ ರುಚಿ ನೋಡಿದಳು. ಅದರಲ್ಲಿ ಬಳಸಲಾದ ಬೇಸ್ ಮಸಾಲ ನಮ್ಮದಲ್ಲ, ಯಾರೋ ತಪ್ಪಾಗಿ ಸ್ಟಾಕ್ ರೂಮ್ನಿಂದ ಹಳೆಯ ಮಸಾಲವನ್ನು ತಂದಿದ್ದಾರೆ ಎಂದು ಹೇಳಿದಳು. ಆಗ ರಾಜು ಭಯಭೀತನಾಗಿ, ಪ್ರಿಯಾ ನಾನು ಮಾಡಿದ್ದು ಎಂದು ಹೇಳಿದ. ಆಗ ವಿಕ್ರಮ್ ತಕ್ಷಣ ಹೊಸ ಖಾದ್ಯವನ್ನು ಮಾಡಿ ಎಂದು ಹೇಳಿದ. ಆಗ ಪ್ರಿಯಾ ನಾನು ಮಾಡುತ್ತೇನೆ ಎಂದು ಹೇಳಿ ಅಡುಗೆ ಮನೆಗೆ ಹೋಗಿ ಬೇಸನ್ನು ರೆಡಿ ಮಾಡಿಕೊಂಡು ಬಂದಳು. ಆಗ ಅತಿಥಿ ಆ ರುಚಿಯನ್ನು ನೋಡಿ ಇದು ತುಂಬಾ ಚೆನ್ನಾಗಿದೆ ಎಂದು ಹೇಳಿದನು. ಆಗ ಇಡೀ ಅಡುಗೆ ಮನೆಯವರು ನೆಮ್ಮದಿಯಿಂದ ನಿಟ್ಟುಸಿರು ಬಿಟ್ಟರು. ವಿಕ್ರಮ್ ಪ್ರಿಯಾಳ ಹತ್ತಿರ, ನೀನು ಮತ್ತೆ ನಮ್ಮನ್ನು ಉಳಿಸಿದೆ ಎಂದು ಹೇಳಿದನು. ಆಗ ಪ್ರಿಯಾ, ನನ್ನ ಕರ್ತವ್ಯವನ್ನು ನಾನು ಮಾಡಿದ್ದೇನೆ ಎಂದು ಹೇಳಿದಳು. ವಿಕ್ರಮ್ ಅವಳ ಕಡೆಗೆ ಬಾಗಿ ಮೃದುವಾಗಿ ಏನೋ ಹೇಳಿದನು. ಆ ರಾತ್ರಿ ಅವರಿಬ್ಬರ ಕಣ್ಣುಗಳಲ್ಲಿ ಹೊಸ ಭಾವನೆ ಹುಟ್ಟಿತು. ಆದರೆ ಅವರಿಬ್ಬರು ಅದನ್ನು ಒಪ್ಪಿಕೊಳ್ಳಲು ಧೈರ್ಯ ಮಾಡಲಿಲ್ಲ. ಕಾರ್ಯಕ್ರಮದ ಮರುದಿನ ಹೋಟೆಲ್ನಲ್ಲಿ ಎಲ್ಲವೂ ಸಾಮಾನ್ಯವಾಗಿತ್ತು. ಆದರೆ ಪ್ರಿಯಾಳ ಸುತ್ತಲೂ ವಿಚಿತ್ರವಾದ ಪಿಸುಮಾತುಗಳು ಕೇಳಿಸುತ್ತಿದ್ದವು. ಪ್ರಿಯಾಳ ಬಳಿಗೆ ಅಂಜಲಿ ಬಂದು ಒಂದು ಸಣ್ಣ ನಗುವಿನೊಂದಿಗೆ, ನೆನ್ನೆ ನೀನು ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದೀಯಾ ಎಂದಳು. ಆಗ ಪ್ರಿಯಾ, ನಾನು ನನ್ನ ಕರ್ತವ್ಯ ಮಾಡಿದೆ ಎಂದಳು. ಆಗ ಅಂಜಲಿ ಪ್ರಿಯಾಳನ್ನು ಎಚ್ಚರಿಕೆಯಿಂದ ನೋಡಿ, ಪ್ರಿಯಾ ನಿನ್ನೊಳಗೆ ಬೇರೇನೋ ಇದೆ ಎಂದು ಹೇಳಿದಳು. ಅಷ್ಟರಲ್ಲಿ ಮ್ಯಾನೇಜರ್ ಬಂದು, ಪ್ರಿಯಾ, ವಿಕ್ರಮ್ ಸರ್ ನಿನ್ನನ್ನು ಕ್ಯಾಬಿನ್ಗೆ ಬರಲು ಹೇಳಿದ್ದಾರೆ, ನೀನು ಹೋಗಬೇಕು ಎಂದನು. ಪ್ರಿಯಾ ಆಗ ನಿಧಾನವಾಗಿ ಕ್ಯಾಬಿನ್ಗೆ ಹೋದಳು. ಬಾಗಿಲು ಅರ್ಧ ತೆರೆದಿತ್ತು. ಒಳಗೆ ವಿಕ್ರಮ್ ಫೋನಿನಲ್ಲಿ ಬೇರೆಯವರೊಂದಿಗೆ ಕೋಪದಿಂದ ಮಾತನಾಡುತ್ತಿದ್ದ. ನಾನು ಅವಳಿಂದ ನಿನಗೆ ದೂರವಿರಲು ಹೇಳಿದ್ದೆ, ಅವಳಿಗೆ ತೊಂದರೆ ಕೊಡಲು ನಿನಗೆ ಎಷ್ಟು ಧೈರ್ಯ ಎಂದು ಕೇಳುತ್ತಿದ್ದನು. ಇದನ್ನೆಲ್ಲ ಪ್ರಿಯಾ ಕೇಳಿಸಿಕೊಂಡು ನಿಂತಿದ್ದಳು. ವಿಕ್ರಮ್ ಸರ್ ತನ್ನ ಬಗ್ಗೆನೇ ಮಾತನಾಡುತ್ತಿರುವುದು ಎಂದು ಅವಳಿಗೆ ಅರ್ಥವಾಯಿತು. ಆದರೆ ಅವನು ಅವಳನ್ನು ನೋಡಿದಾಗ ಅವನು ತನ್ನನ್ನು ತಾನು ನಿಯಂತ್ರಿಸಿಕೊಂಡು ಫೋನನ್ನು ಕಟ್ ಮಾಡಿದನು.
ಒಳಗೆ ಬಾ ಪ್ರಿಯಾ ಎಂದು ಕೂಗಿದನು. ಪ್ರಿಯಾ ಹೋಗಿ ಮೌನವಾಗಿ ಕುಳಿತಳು. ವಿಕ್ರಮ್ ಕೆಲವು ಸೆಕೆಂಡುಗಳ ಕಾಲ ಅವಳನ್ನೇ ದಿಟ್ಟಿಸಿ ನೋಡುತ್ತಿದ್ದನು. ನಂತರ ಅವನು ನೇರವಾಗಿ ವಿಷಯಕ್ಕೆ ಬಂದನು. ಕೆಲವು ಸಿಬ್ಬಂದಿಗಳು ನಿನ್ನ ಬಗ್ಗೆ ಸುಳ್ಳು ವಾದಂತಿಗಳನ್ನು ಹರಡುತ್ತಿದ್ದಾರೆ. ಈ ವಿಷಯದಲ್ಲಿ ನಿನ್ನ ತಪ್ಪಿಲ್ಲ ಎಂದು ನನಗೆ ಗೊತ್ತು ಎಂದನು. ಆಗ ಪ್ರಿಯಾ ಅಂತಹ ಮಾತುಗಳನ್ನು ಕೇಳಲು ನಾನು ಒಗ್ಗಿಕೊಂಡಿದ್ದೇನೆ ಎಂದು ಹೇಳಿದಳು. ಆಗ ವಿಕ್ರಮ್ನ ಧ್ವನಿ ಸ್ವಲ್ಪ ಕಠಿಣವಾಯಿತು. ನಿನ್ನನ್ನು ಯಾರು ನೋಯಿಸಬಾರದು ಎಂದು ನಾನು ಭಾವಿಸುತ್ತೇನೆ ಎಂದನು. ಅವನ ಮಾತುಗಳನ್ನು ಕೇಳಿ ನಿಮಗೆ ಏಕೆ ಹಾಗೆ ಅನ್ನಿಸುತ್ತಿದೆ ಎಂದು ಕೇಳಿದಳು. ನಾನು ಇಲ್ಲಿಗೆ ಬಂದಿದ್ದು ಕೆಲಸ ಮಾಡಲು, ಯಾರ ಕರುಣೆಯ ಮೇಲೆ ಬದುಕಲು ಅಲ್ಲ ಎಂದಳು. ಆಗ ವಿಕ್ರಮ್ ಆಳವಾದ ಉಸಿರನ್ನು ತೆಗೆದುಕೊಂಡು ನಿನ್ನ ಸಾಮರ್ಥ್ಯವನ್ನು ನಾನು ನೋಡಿದ್ದೇನೆ ಎಂದನು. ಆಗ ಅವರಿಬ್ಬರ ನಡುವೆ ಹೇಳಲಾಗದ ಉದ್ವಿಗ್ನತೆ ಇತ್ತು. ಆ ಭಾವನೆಗೆ ಹೆದರಿದ ವಿಕ್ರಮ್ ವಿಷಯ ಬದಲಾಯಿಸಿದನು. ರಾಜು ನಿನ್ನೊಂದಿಗೆ ಮಾತನಾಡಲು ಬಯಸುತ್ತಿದ್ದಾನೆ, ನೀನು ಹೋಗು ಎಂದು ಹೇಳಿದನು. ಪ್ರಿಯಾ ಅಲ್ಲಿಂದ ಎದ್ದು ಅಡುಗೆ ಮನೆಗೆ ಹೋದಳು. ಅಡುಗೆ ಮನೆಯಲ್ಲಿ ರಾಜು ಶಾಂತವಾಗಿ ಕುಳಿತಿದ್ದನು. ಅವನು ಪ್ರಿಯಾಳನ್ನು ಕುರ್ಚಿಯ ಮೇಲೆ ಕುಳಿತುಕೊಳ್ಳಲು ಕೇಳಿದನು. ನಿನ್ನೆ ನೀನು ತುಂಬಾ ಒಳ್ಳೆಯ ಕೆಲಸ ಮಾಡಿದ್ದೀಯಾ ಎಂದು ಹೇಳಿ ರಾಜು ಅವಳಿಗೆ ಒಂದು ಫೈಲ್ ಕೊಟ್ಟು ತರಬೇತಿಯನ್ನು ಬಿಟ್ಟು ನೇರವಾಗಿ ನಿನ್ನನ್ನು ಜೂನಿಯರ್ ಅಡುಗೆಯ ಸ್ಥಾನಕ್ಕೆ ಪ್ರಮೋಷನ್ ಮಾಡುತ್ತಿದ್ದೇವೆ ಎಂದು ಹೇಳಿದನು. ಆಗ ಅವಳ ಮಾತುಗಳು ಗಂಟಲಲ್ಲಿ ನಿಂತವು. ಆಗ ರಾಜು ನಗುತ್ತಾ ಹೇಳಿದನು, ಭಯಪಡಬೇಡ, ನೀನು ಇದಕ್ಕೆ ಯೋಗ್ಯಳಾಗಿದ್ದೀಯಾ ಎಂದು ಹೇಳಿದನು. ಪ್ರಿಯಾ ಫೈಲ್ ಹಿಡಿದುಕೊಂಡು ವಿಕ್ರಮ್ ಸರ್ಗೆ ಇದರ ಬಗ್ಗೆ ಗೊತ್ತಿದೆಯೇ ಎಂದು ಕೇಳಿದಳು. ಆಗ ರಾಜು, ಐಡಿಯಾ ಅವರದ್ದಾಗಿದೆ, ಆದರೆ ನಿರ್ಧಾರ ನನ್ನದಾಗಿದೆ ಎಂದನು. ಪ್ರಿಯಾ ಫೈಲ್ ಅನ್ನು ಕೈಯಲ್ಲಿ ಹಿಡಿದುಕೊಂಡು ಹೊರಬಂದಳು. ಅವಳ ಮನಸ್ಸು ಭಾರವಾಗಿತ್ತು. ಅವಳು ಲಾಕರ್ ಕೋಣೆಯಲ್ಲಿ ಒಬ್ಬಂಟಿಯಾಗಿ ಫೈಲ್ ಅನ್ನು ನೋಡುತ್ತಾ ಕುಳಿತಿದ್ದಳು. ಆ ಪುಟಗಳ ನಡುವೆ ಅವಳ ಹಿಂದಿನ ಕಾಲವು ಹರಿದು ಹೋಗುತ್ತಿದೆ ಎಂದು ಭಾವಿಸಲಾಗಿತ್ತು. ಮರುದಿನ ಬೆಳಗ್ಗೆ ಹೋಟೆಲ್ ಅಡುಗೆ ಮನೆಯ ವಾತಾವರಣ ವಿಭಿನ್ನವಾಗಿತ್ತು. ಪ್ರಿಯಾ ಈಗ ಜೂನಿಯರ್ ಅಡುಗೆಯವಳು ಎಂದು ಎಲ್ಲರಿಗೂ ತಿಳಿದಿತ್ತು. ಆದರೆ ಕೆಲವರು ಮೌನವಾಗಿದ್ದರು, ಇನ್ನು ಕೆಲವರು ಹೊಗಳುತ್ತಿದ್ದರು ಮತ್ತು ಕೆಲವರು ಅವಳನ್ನು ನೋಡಿ ಅಸೂಯೆಯಿಂದ ಉರಿಯುತ್ತಿದ್ದರು. ಆದರೆ ಪ್ರಿಯಾ ಮೌನವಾಗಿದ್ದಳು. ಈ ಬದಲಾವಣೆಯನ್ನು ತಾನೇ ನಂಬಲು ಸಾಧ್ಯವಾಗದವಳಂತೆ. ಆಗ ಅಲ್ಲಿಗೆ ಅಂಜಲಿ ಬಂದು ನಾನು ನಿನ್ನ ಬಗ್ಗೆ ಹೆಮ್ಮೆ ಪಡುತ್ತೇನೆ ಎಂದು ಹೇಳಿದಳು. ಮೊದಲ ಬಾರಿಗೆ ಅವರಿಬ್ಬರ ನಡುವೆ ನಿಜವಾದ ಸ್ನೇಹ ಪ್ರಾರಂಭವಾಯಿತು. ಮಧ್ಯಾಹ್ನದವರೆಗೆ ಕೆಲಸ ಸಾಮಾನ್ಯವಾಗಿ ನಡೆಯುತ್ತಿತ್ತು. ಆದರೆ ವಿಕ್ರಮ್ ಇಡೀ ಬೆಳಗ್ಗೆ ಅಡುಗೆ ಮನೆಯಲ್ಲಿ ಸುತ್ತಾಡುತ್ತಿದ್ದ. ಅವನ ನೋಟ ಪ್ರಿಯಾ ಮೇಲೆಯೇ ಇತ್ತು. ಸಂಜೆ ಪ್ರಿಯಾ ತನ್ನ ವಿಶಿಷ್ಟ ತಿರುವಿನೊಂದಿಗೆ ಹೊಸ ಖಾದ್ಯವನ್ನು ಮಾಡಿದಳು ಮತ್ತು ಅಡುಗೆಯವ ರಾಜು ಅದನ್ನು ರುಚಿ ನೋಡಿ ತುಂಬಾ ಚೆನ್ನಾಗಿದೆ ಎಂದು ಹೇಳಿದನು. ಆಗ ಒಬ್ಬ ಅತಿಥಿಯೊಬ್ಬರು ಹೋಟೆಲ್ಗೆ ಬಂದರು. ಅವನು ತುಂಬಾ ಅಶುದ್ಧನಾಗಿದ್ದ ಮತ್ತು ಆ ವ್ಯಕ್ತಿಯ ವಾಸನೆ ಉಸಿರುಗಟ್ಟಿಸುತ್ತಿತ್ತು. ಅವನ ಕಣ್ಣುಗಳೆಲ್ಲ ಕೆಂಪಾಗಿದ್ದವು. ಅವನ ನಡಿಗೆ ದಿಗ್ಭ್ರಮೆಗೊಳಿಸುವಂತಿತ್ತು. ಅವನು ನೇರವಾಗಿ ಅಡುಗೆ ಮನೆಯ ಕಡೆಗೆ ಬಂದನು. ಪ್ರಿಯಾ ಅವನನ್ನು ನೋಡಿದ ತಕ್ಷಣ ಅವಳು ಭಯಭೀತಳಾದಳು. ಅವನು ಅವಳ ಮಲತಂದೆ, ತನ್ನ ತಾಯಿಯನ್ನು ವರ್ಷಗಳಿಂದ ಎದುರಿಸುತ್ತಿದ್ದನು. ಅವನಿಂದ ತಪ್ಪಿಸಿಕೊಳ್ಳಲು ನಗರಕ್ಕೆ ಓಡಿ ಹೋಗಿದ್ದಳು. ಆಗ ಅವನು ಜೋರಾಗಿ ಕೂಗಿದನು, ನೀನು ಇಲ್ಲಿ ಅಡಗಿಕೊಂಡಿದ್ದೀಯಾ ಎಂದು ಕೇಳಿದನು. ಆಗ ವಿಕ್ರಮ್ ಬಂದು ನೀನು ಯಾರು ಎಂದು ಕೇಳಿದನು. ಬಾಬಾಯಿ ನಗುತ್ತಾ, ನಾನು ಇವಳ ಸಂಬಂಧಿ, ಈ ಹುಡುಗಿ ನನಗೆ ಹಣ ನೀಡಬೇಕಾಗಿದೆ ಎಂದು ಹೇಳಿದನು. ಪ್ರಿಯಾ ಆಗ ಏನು ಮಾತನಾಡದೆ ನಿಂತಿದ್ದಳು. ಆಗ ವಿಕ್ರಮ್, ಈಗ ನೀನು ಇಲ್ಲಿಂದ ಹೊರಡು ಎಂದು ಹೇಳಿದನು. ಆಗ ಬಾಬಾಯಿ ನೀನು ಯಾರು ಎಂದು ಕೇಳಿದನು. ಆಗ ವಿಕ್ರಮ್, ನಾನು ಈ ಹೋಟೆಲ್ನ ಮಾಲೀಕ ಎಂದು ಹೇಳಿದನು. ಆದರೆ ಬಾಬಾಯಿ ಇದು ನನ್ನ ವಿಷಯ ಎಂದು ಕೂಗಿದನು. ಆ ಕ್ಷಣದಲ್ಲಿ ಪ್ರಿಯಾ ಕಿರುಚಿದಳು. ನಾನು ನಿನ್ನ ಸಾಲಗಾರಳಲ್ಲ, ನಾನು ಎಲ್ಲಿಗೂ ಬರುವುದಿಲ್ಲ ಎಂದು ಹೇಳಿದಳು. ಆಗ ಬಾಬಾಯಿ ಅವಳ ಕಡೆಗೆ ಬರುತ್ತಿದ್ದನು. ಅದನ್ನು ನೋಡಿ ವಿಕ್ರಮ್ ಅವನ ದಾರಿಯನ್ನು ತಡೆದು ಇನ್ನೊಂದು ಹೆಜ್ಜೆ ಮುಂದೆ ಇಟ್ಟರೆ ನಾನು ಪೊಲೀಸರಿಗೆ ಫೋನ್ ಮಾಡುತ್ತೇನೆ ಎಂದನು. ಆ ಕ್ಷಣದಲ್ಲಿ ಸೆಕ್ಯೂರಿಟಿಯನ್ನು ಕರೆದು ಈ ವ್ಯಕ್ತಿಯನ್ನು ಹೊರಗೆ ತಳ್ಳು ಎಂದು ಹೇಳಿದನು. ಆಗ ಬಾಬಾಯಿ ನಾನು ಹಿಂತಿರುಗಿ ಬರುತ್ತೇನೆ ಮತ್ತು ನಿನ್ನ ಸತ್ಯವನ್ನು ಎಲ್ಲರ ಮುಂದೆ ಬಹಿರಂಗ ಮಾಡುತ್ತೇನೆ ಎಂದು ಹೇಳಿದನು. ವಿಕ್ರಮ್ ಆಗ ಇನ್ನೊಂದು ಮಾತು ಮಾತನಾಡಿದರೆ ನೀನು ಇಲ್ಲಿಂದ ಜೈಲಿಗೆ ಹೋಗುತ್ತೀಯಾ ಎಂದು ಹೇಳಿ ಬಾಗಿಲು ಮುಚ್ಚಿದಳು. ಆಗ ಪ್ರಿಯಾ ಅಲ್ಲೇ ನಿಂತಿದ್ದಳು. ಅವಳ ಉಸಿರಾಟವು ವೇಗವಾಗಿತ್ತು ಮತ್ತು ಅವಳ ಕಣ್ಣುಗಳು ಒದ್ದೆಯಾಗಿದ್ದವು. ಅವಳು ಮತ್ತೆ ಇಲ್ಲಿಂದ ಹೊರಡಬೇಕಾಗುತ್ತದೆ ಎಂದು ಹೆದರುತ್ತಿದ್ದಳು. ಆಗ ವಿಕ್ರಮ್ ಅವಳ ಕಣ್ಣುಗಳನ್ನು ನೋಡುತ್ತಾ, ನೀನು ಹೋಗಬೇಡ, ಈ ಸ್ಥಳ ನಿನ್ನದು, ನಾನು ನಿನ್ನವನು, ನಾನು ಯಾವಾಗಲೂ ನಿನ್ನ ಪಕ್ಕದಲ್ಲಿ ಇರುತ್ತೇನೆ ಎಂದು ಹೇಳಿದನು. ಆಗ ಅವರಿಬ್ಬರು ಕೆಲವು ಕ್ಷಣಗಳು ಮೌನವಾಗಿದ್ದರು. ಪ್ರಿಯಾ ಆಗ ಯಾರನ್ನು ನಂಬಬೇಕೆಂದು ನನಗೆ ತಿಳಿದಿಲ್ಲ ಎಂದಳು. ವಿಕ್ರಮ್ ಆಗ ನಿನಗೋಸ್ಕರ ಎಷ್ಟು ಸಮಯ ಬೇಕಾದರೂ ಕಾಯುತ್ತೇನೆ ಎಂದಾಗ ಈ ಮಾತುಗಳನ್ನು ಕೇಳಿದ ಪ್ರಿಯಾ ಅವನಿಂದ ದೂರವಿರಲು ಸಾಧ್ಯವಾಗದೆ ಅವನನ್ನು ಒಪ್ಪಿಕೊಂಡಳು. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಮರೆಯಬೇಡಿ. ಧನ್ಯವಾದಗಳು.